ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ರೈಲ್ವೆಯಲ್ಲಿ ಖಾಲಿ ಇರುವ ಅಂದರೆ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ 32,438 ಏನು ಹುದ್ದೆಗಳಿದಿಲ್ಲ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ರೀತಿ ಇರ್ತದೆ, ಅದೇ ರೀತಿ ನಾವು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗೈತ್ರಿ, ಅದರಲ್ಲಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಇರ್ತದೆ, ಅಲ್ಲಿನ ಯಾವ ರೀತಿ ಸಾಲ್ವ್ ಮಾಡಬೇಕು ಮತ್ತು ಅದೇ ರೀತಿ ನಮಗೆ ಪೆನ್ನು ಪೇಪರ್ ಕೊಡ್ತಾರಲ್ಲ ಅದನ್ನು ಕೂಡ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಅದೇ ರೀತಿ ಎಕ್ಸಾಮ್ ಡೇಟ್ ಯಾವಾಗ ಅಂತ ಅದನ್ನು ಕೂಡ ನೋಡ್ಕೊಂಬರೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ RRB ಅದೇ ರೀತಿ ಇನ್ಯಾವುದೇ ಗೌರ್ಮೆಂಟ್ ಜಾಬ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ ತಪ್ಪದೇ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಆದಷ್ಟು ಜಾಯ್ನ್ ಆಗಿ. ಏನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ, ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗ್ತಾರೆ. ಸ್ನೇಹಿತರೆ ಸಿಲೆಬಸ್ಸಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ. ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ GKಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ, ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ, ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ, ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೆದ ನೋಟ್ಸ್ ಕೂಡ ಇರ್ತವೆ. ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡ್ಬೋದು, ಈ ರೀತಿ ನೋಟ್ಸ್ ಇರ್ತದೆ. ಪ್ರತಿಯೊಂದು ಇದು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ, ಎಲ್ಲ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ. ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು, ಅದೇ ರೀತಿ ನಿಮ್ಮದು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಈ ನೋಟ್ಸಿನ ಬೆಲೆ ಮೊದಲಿಗೆ 999 ನೀಡ್ತಾ ಇದ್ರು. ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ 300 ರೂಪಾಯಿಗೆ ನೀಡ್ತಾರೆ. ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ 200 ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರುತ್ತೆ ಇವ್ರ ಹತ್ರ. ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. 9538151535ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ PDF ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ. ಸ್ನೇಹಿತರೆ, ನೀವೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ GK ಆಗಿರ್ಬೋದು, GKಗೆ ಸಂಬಂಧಿಸಿದ 1000ಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಕ್ವಶನ್ಗಳು ಇರುವ PDF ಇರ್ತದೆ. ಅದೇ ರೀತಿ ನಿಮಗೆ ಸೈನ್ಸ್ ಆಗಿರ್ಬೋದು, ಅದೇ ರೀತಿ ಮ್ಯಾಥಮೆಟಿಕ್ಸು, ರೀಸನಿಂಗು, ಅದೇ ರೀತಿ ಇದ್ರ ಜೊತೆಗೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರು ಇವೆಲ್ಲ ಸೇರಿ ಕೇವಲ 200 ರೂಪಾಯಿಗೆ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದಾಗಿರ್ತದೆ. ಸ್ನೇಹಿತರೆ, ಯಾರು ಕೂಡ ಕಾಲನ್ನು ಮಾಡೋಕ್ಕೆ ಹೋಗಬೇಡ್ರಿ, ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜನ್ನು ಮಾಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ರೀತಿ ಇರ್ತದೆ. ಸ್ನೇಹಿತರೆ, ಇದು ಸಂಪೂರ್ಣವಾಗಿ ಕಂಪ್ಯೂಟರ್ ಮೇಲೆ ಇರ್ತದೆ ಎಕ್ಸಾಮ್. ಸ್ನೇಹಿತರೆ, ಎಕ್ಸಾಮ್ ನಿಮ್ಮದು ಈ ಸಾರಿ ಒಂದು ಮಿನಿಮಮ್ ಅಂದರೂ ಒಂದು 30ರಿಂದ 45 ದಿವಸವರೆಗೆ ನಡೆಯುವ ಸಾಧ್ಯತೆ ಇರ್ತದೆ. ಯಾಕಂದರೆ ಸಾಕಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಹಾಗಿದ್ದರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಏನಿತ್ತಪ್ಪ ಅಂದರೆ ನಮ್ಮದು ಇಲ್ಲಿ ಮ್ಯಾಥಮೆಟಿಕ್ಸ್ ಇದೆ, ರೀಸನಿಂಗ್ ಇದೆ. ಯಾಕಂದರೆ ಇಲ್ಲಿ 40ರಿಂದ 50 ಮಾರ್ಕ್ಸ್ ಇದಕ್ಕೆ ಐತಿ. ನಮ್ಮದು ಮೇನ್ ಇರೋದು ನಮ್ಮದು ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಿಡಿಸ್ಬೇಕಂದ್ರೆ ಪೆನ್ನು ಪೇಪರ್ ಇಂಪಾರ್ಟೆಂಟಾಗಿ ಬೇಕೇ ಬೇಕು. ಅದಿಲ್ಲ ಅಂದರೆ ಇಲ್ಲಿ ಎಕ್ಸಾಮನ್ನು ಬರೆಯೋಕೆ ಆಗಂಗಿಲ್ಲ. ಅದಕ್ಕಾಗಿ ಎಲ್ಲರಿಗೂ ಕೂಡ ಡೌಟ್ ಬಂದಿದ್ದ ಅದಕ್ಕಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇದೇ ಮೆಸೇಜನ್ನು ಹಾಕಿದರೆ ಅದಕ್ಕೆ ಸಂಬಂಧಿಸಿದ ಇಲ್ಲಿ ಸಂಪೂರ್ಣ ಮಾಹಿತಿ ಇರ್ತದೆ. ಸ್ನೇಹಿತರೆ, ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆದ ಕಾರಣ ಇಲ್ಲಿ ನಿಮ್ದು ಯಾವುದೇ ರೀತಿಯ ಪೆನ್ನು ಪೇಪರ್ ಐತಲ್ಲ ನೀವಂತರ ತೆಗೆದುಕೊಂಡು ಹೋಗೋದು ಅವಶ್ಯಕತೆ ಇರಲ್ಲ. ಯಾಕಪ್ಪ ಅಂದರೆ ಇವರು ಇಲಾಖೆ ಪ್ರಕಾರ ನೀವು ಯಾವುದೇ ಒಂದು ಕೈಯಲ್ಲಿ ದಾರ ಇದ್ದರೂ ಕೂಡ ಕಟ್ ಮಾಡಿ ತೆಗೆಸ್ತಾರೆ. ಇಲ್ಲಿ ಯಾವುದೇ ರೀತಿಯ ನಿಮ್ಮದು ಇಲ್ಲಿ ಪ್ರತಿಯೊಂದನ್ನು ಚೆಕ್ ಮಾಡಿ ಬಿಡ್ತಾರೆ. ಮತ್ತು CBT ಎಕ್ಸಾಮ್ ಇರ್ತದೆ, ಯಾವುದೇ ರೀತಿ ವಾಚ್ ಆಗಲಿ ನಿಮ್ಮದು ಇಲೆಕ್ಟ್ರಿಕ್ ಡಿವೈಸ್ ಅಂತರೂ ದೂರದ ಮಾತು, ಬರೀ ಕೈಯಲ್ಲಿ ದಾರ ಇದ್ದರೂ ಕೂಡ ನಿಮ್ಮದು ಕಟ್ ಮಾಡಿ ತೆಗೆಸ್ತಾರೆ. ಅಷ್ಟೇ ವೆರಿ ಸ್ಟ್ರಿಕ್ಟಾಗಿ ನಡೀತಾವೆ ಎಕ್ಸಾಮ್. ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಬಂದಿದೆ. ಯಾಕಪ್ಪ ಅಂದ್ರೆ ಆಲ್ರೆಡಿ ಅವರು SSC GD ಎಕ್ಸಾಮನ್ನು ಬರೆದಿರ್ತಾರೆ, MTS ಬರೆದಿರ್ತಾರೆ, ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಒಂದಷ್ಟು ಈಗ ಫ್ರೆಷರ್ಸ್ಗಳಿಗೆ ಏನಿರ್ತದೆ ಯಾವುದೇ ರೀತಿ ಎಕ್ಸಾಮನ್ನು ಬರೆದಿರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ಸ್ನೇಹಿತರೆ, ನೀವು ಇಲ್ಲಿ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ಅಟೆಂಡ್ ಮಾಡೋಕ್ಕೆ ಹೋದ್ರಪ್ಪ ಅಂದ್ರೆ ನೀವಾಗಲೇ ಇಲ್ಲಿ ಪೆನ್ನು ಪೇಪರು ತೆಗೆದುಕೊಂಡು ಹೋಗುವ ಅವಶ್ಯಕತೆ ಇರಲ್ಲ. ಯಾಕಪ್ಪ ಅಂದ್ರಲ್ಲಿ ಅವರೇ ಆಲ್ರೆಡಿ ಪ್ರತಿಯೊಂದು ಬ್ಯಾಚಿಗೆ ಒಂದು ಶಿಫ್ಟ್ ಮುಗಿತಾ ನೆಕ್ಸ್ಟ್ ಇನ್ನೊಂದು ಶಿಫ್ಟಿಗೆ ಬೇಕಾಗುತ್ತಲ್ಲ, ಪ್ರತಿಯೊಂದು ಸಾರಿ ಕೂಡ ಅವರು ಈ ಎಕ್ಸಾಮ್ಗೆ ನಿಮ್ಗೆ ಸಂಬಂಧಿಸಿದ ಪೆನ್ನು ಮತ್ತು ಪೇಪರ್ ಅವರೇ ಕೊಡ್ತಾರೆ. ನೀವೇನು ಒಯ್ಯೋ ಅವಶ್ಯಕತೆ ಇಲ್ಲ, ನೀವು ಅಲ್ಲಿ ಬೇಕಾದಂಗೆ ಬರ್ಕೋಬೋದು. ಪೆನ್ನು ಪೇಪರ್ ಕೊಡ್ತಾರೆ. ಸ್ಟಾರ್ಟಿಂಗ್ ಹೋಗಿ ನೀವು ಏನು ಬರ್ಕೋತೀರಿ, ನೀವು ರೀಸನಿಂಗ್ ಬಿಡಿಸ್ತಾರೆ, ರೀಸನಿಂಗ್ ಮ್ಯಾಥಮೆಟಿಕ್ಸ್ ಬಿಡಿಸ್ತಾರೆ, ಮ್ಯಾಥಮೆಟಿಕ್ಸ್ ಬೇಕಾದನ್ನ ಬಿಡಿಸೋವ್ರಿ. ಇಲ್ಲಿ ನೀವು ಆರಾಮಾಗಿ ಇಲ್ಲಿ ಪೆನ್ನು ಪೇಪರ್ ಕೊಟ್ಟಿರ್ತಾರೆ, ಅಲ್ಲಿ ಕ್ವಶನನ್ನು ನೋಡೋದು ಇಲ್ಲಿ ರಫ್ ಹಳೆಯಾಗ ಬರಿಬೋದು. ಆದರೆ ನೀವು ವಾಪಸ್ ಅದನ್ನು ಮನೆ ತರುವಂತಿಲ್ಲ. ಎಕ್ಸಾಮ್ಗೆ ಹೆಂಗೆ ಕೈ ಬೀಸ್ಕೊತ ಒಳಗೆ ಹೋಗಿರ್ತಾರೆ, ಹೊಳೆ ಬರುವಾಗೂ ಕೂಡ ಕೈ ಬೀಸ್ಕೊತಾನೆ ಹೊರಗೆ ಬರ್ಬೇಕು. ಆ ರೀತಿ ರೂಲ್ಸ್ ಇರ್ತದೆ. ಸ್ನೇಹಿತರೆ, ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗ ಆಗ್ತದೆ, ನೆಕ್ಸ್ಟ್ ಇರೋದು ಎಲ್ಲರಿಗೂ ಕೂಡ ಎಕ್ಸಾಮ್. ಯಾಕಂದರೆ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಯಾರು. ಯಾಕಂದ್ರೆ 500-600 ರೂಪಾಯಿ ಖರ್ಚು ಮಾಡಿ ಅರ್ಜಿ ಸಲ್ಲಿಸಿವ್ರಿ. ಎಕ್ಸಾಮ್ ಯಾವಾಗ ಬರ್ತದೆ ಆ ಟೈಮ್ದಾಗ ನಮ್ಮ ವರ್ಕ್ ಇರಬಾರ್ದು. ಅಂದ್ರೆ ವರ್ಕ್ ಏನಂದ್ರೆ ಒಬ್ಬೊಬ್ಬರು
ತುಂಬ ಬಡತನದಲ್ಲಿರ್ತಾರೆ, ಇದನ್ನು ಸ್ಟಡಿನೂ ಮಾಡ್ತಿರ್ತಾರೆ, ಅದೇ ರೀತಿ ವರ್ಕೂ ಮಾಡ್ತಿರ್ತಾರೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಸೀಸನ್ ಮೇಲೆ ಡಿಪೆಂಡ್ ಆಗಿ ಊರು ಬಿಟ್ಬಿಟ್ಟು ಹೋಗೋ ಪರಿಸ್ಥಿತಿ ಕೂಡ ಬಂದಿರ್ತದೆ. ಅದಕ್ಕಾಗಿ ಅವರು ಕೂಡ ಅದನ್ನು ಡೇಟ್ ನೋಡ್ಕೋಬೇಕಲ್ಲ. ಅದಕ್ಕಾಗಿ ಸ್ನೇಹಿತರೆ ಇಲ್ಲಿ ಎಕ್ಸಾಮ್ ಬಂದು ನಿಮ್ಮದು ಇನ್ನೂ ಜುಲೈವರೆಗೂ ಆಗಂಗಿಲ್ಲ. ಜುಲೈಯಲ್ಲಿ ನಿಮ್ಮದು ಎಕ್ಸಾಮ್ ಆಗೋ ಸಾಧ್ಯತೆ, ಜುಲೈ ನಂತರ ಸ್ಟಾರ್ಟ್ ಆದರೂ ಕೂಡ ಇಲ್ಲಿ 1 ಮಂತ್ ಅಥವಾ 30ರಿಂದ 45 ದಿವಸ ಎಕ್ಸಾಮ್ ನಡೆಯೋ ಸಾಧ್ಯತೆ ಇರ್ತದೆ. ಯಾಕಪ್ಪ ಅಂದರೆ ಸರಿ ಅರ್ಜಿ ಸಲ್ಲಿಸೋರ ಸಂಖ್ಯೆ ತುಂಬ ಜಾಸ್ತಿ ಇದೆ, ಅದಕ್ಕಾಗಿ ಅಲ್ಲಿವರೆಗೆ ನಡೀತದೆ. ಸ್ನೇಹಿತರೆ ಇದುವರೆಗೂ ಕೂಡ NTPC ಇದಕ್ಕಿಂತ ಮೊದಲಿಗೆ ರಿಕ್ವೈರ್ಮೆಂಟ್ ಆಗಿದೆ. NTPC ದಿನ ಡೇಟನ್ನು ಕೂಡ ಬಿಟ್ಟಿಲ್ಲ. ಇದು ಎಕ್ಸಾಮ್ ಆದಮೇಲೆ ನಿಮ್ಮದು ನೆಕ್ಸ್ಟ್ ಇದು RRB D ಗ್ರೂಪ್ದು ಎಕ್ಸಾಮ್ ಆಗ್ತದೆ. ಅದಕ್ಕಾಗಿ ಇಲ್ಲಿ NTPCದು ಕೂಡ ಮೇ ಜೂನ್ದಲ್ಲಿ ಎಕ್ಸಾಮ್ ಡೇಟನ್ನು ಬಿಡ್ತಾರೆ. ಅವ್ರದ್ದು ಎಕ್ಸಾಮ್ ಆದ ನಂತರ ನೆಕ್ಸ್ಟ್ ಇರೋದು ನಿಮ್ಮದು ಎಕ್ಸಾಮ್ ಏನು RRB D ಗ್ರೂಪ್ಗೆ ಸಂಬಂಧಿಸಿದ ಎಕ್ಸಾಮ್ ಆಗ್ತದೆ. ಸ್ನೇಹಿತರೆ ಯಾರು ಇನ್ನೂ ಸರಿಯಾಗಿ ಸ್ಟಡಿ ಮಾಡೋಕತ್ತಿಲ್ಲ ಆದಷ್ಟು ಸರಿಯಾಗಿ ಸ್ಟಡಿ ಮಾಡಿ. ಟೈಮ್ ಇನ್ನು ಕೇವಲ 3 ತಿಂಗಳು ಮಾತ್ರ ಇರ್ತದೆ. 3 ಮಂತಲ್ಲಿ ನಿಮ್ಮದು ಎಲ್ಲ ಮಿನಿಮಮ್ ಅಂದ್ರೆ ಒಂದು 3ರಿಂದ 4 ಸರಿ ಆದರೂ ಕೂಡ ನೀವು ರಿವಿಷನ್ ಮಾಡ್ಕೋಬೇಕು. ಏನೇನೆಲ್ಲ ಓದಿರ್ತೀರಿ ಮತ್ತು ಏನೇನೆಲ್ಲ ಬಿಡಿಸಿರ್ತೀರಿ, ಮ್ಯಾಥ್ಸು ಮತ್ತು ರೀಸನಿಂಗ್ ಬಿಡಿಸೋದು ಇರ್ತದೆ. ಪ್ರತಿನಿತ್ಯ ಸ್ನೇಹಿತರೆ ನೀವು ಏನಾದರೂ ಕೂಡ ಇಲ್ಲಿ ಮಗ್ಗಿ ಬರೆಯೋದು, ಅದೇ ರೀತಿ ವರ್ಗಮೂಲ ಬರೆಯೋದು, ಅದೇ ರೀತಿ ಘನಮೂಲ ಬರೆಯೋದು, ABCD ಬರೆಯೋದು, ಉಲ್ಟಾ ಬರೆಯೋದು, ಸೀದಾ ಬರೆಯೋದು, ಇದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇದನ್ನು ಮಿಸ್ ಮಾಡಿದ್ರಂದ್ರೆ ನಿಮ್ಮದಲ್ಲಿ ಎಕ್ಸಾಮಲ್ಲಿ ಟೈಮನ್ನು ಕವರ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕಾಗಿ ಪ್ರತಿದಿನ ಇದನ್ನು ತಪ್ಪದೇ ಪಾಲನೆ ಮಾಡಿರಿ ಸ್ನೇಹಿತರೆ. ಅದೇ ರೀತಿ ಎಕ್ಸಾಮಿಗೆ ಇನ್ನೂ ಯಾರು ಸರಿಯಾಗಿ ಸ್ಟಡಿ ಮಾಡೋಕತ್ತಿಲ್ಲ ಆದಷ್ಟು ಸ್ಟಡಿ ಮೆಟೀರಿಯಲ್ನ ತೆಗೆದುಕೊಂಡು ಕೂಡ ನೀವು ಸ್ಟಡಿಯನ್ನು ಮಾಡ್ಬೋದು. ಸ್ನೇಹಿತರೆ ನಮ್ಮ ಹತ್ರ ಕೂಡ ಸ್ಟಡಿ ಮೆಟೀರಿಯಲ್ ತುಂಬ ಕಡಿಮೆ ಬೆಲೆಯಲ್ಲಿ 200 ರೂಪಾಯಿಗಾಗಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್, GK ಇಂಪಾರ್ಟೆಂಟ್ 1000 ಕ್ವಶನ್ ಇರುವ ಕ್ವಶನ್ ಬ್ಯಾಂಕ್ ಇರೋದು, ಅದೇ ರೀತಿ ಮತ್ತೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸು, ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದ ಕೈ ಬರೋದು ನೋಟ್ಸು, ಇಂಪಾರ್ಟೆಂಟ್ ಟಾಪಿಕ್ ಯಾವುದಲ್ಲ ಆ ಟಾಪಿಕ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಅದೇ ರೀತಿ ನಿಮಗೆ ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯುವವರೆಗೆ ಕೂಡ ನಿಮಗೆ ಕರೆಂಟ್ ಅಫೇರ್ಸನ್ನು ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈನ ಮಾಡಲಾಗ್ತದೆ. ಯಾರು ಕೂಡ ಕಾಲನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದೊಂದು ಟೈಮಲ್ಲಿ ನಾವಿಲ್ಲಿ ವಿಡಿಯೋನ ಮಾಡಬೇಕಾದ್ರೆ ಏರೋಪ್ಲೇನ್ ಮೋಡಲ್ಲಿ ಹಾಕಿ ವಿಡಿಯೋನ ಮಾಡ್ತಿರ್ತಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಮೆಸೇಜನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.